ಗೈಸ್, ಒಂದು 3-4 ತಿಂಗಳಿಂದ ಒಂದು ವಿಡಿಯೋ ವೈರಲ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ರಶ್ಮಿಕಾ ಮಂದಣ್ಣ ಅವರು ಎಲಿವೇಟರ್ ಅಂದರೆ ಲಿಫ್ಟ್ ಒಳಗಡೆ ಎಂಟರ್ ಆಗುವಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಸೊ ಅದಾದಮೇಲೆ ವೈರಲ್ ಆದಮೇಲೆ ಒಂದಷ್ಟು ದಿನಗಳಾದಮೇಲೆ ಆ ವಿಡಿಯೋದಲ್ಲಿರುವಂಥ ಹುಡುಗಿ ರಶ್ಮಿಕಾ ಮಂದಣ್ಣ ಅವರಲ್ಲ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ ಸಹ. ಅದು ಎಡಿಟೆಡ್ ವಿಡಿಯೋ ಅಂತ ಎಲ್ಲರಿಗೂ ಸಹ ಗೊತ್ತಾಗುತ್ತೆ. ಆ ಎಡಿಟ್ ಮಾಡಿರೋಂಥ ಹುಡುಗ ಈಗ ಅರೆಸ್ಟ್ ಆಗಿದ್ದಾನೆ. ಸೊ ಆ ಒಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಒಂದು 3-4 ತಿಂಗಳಿಂದ ನಿಮಗೆ ಗೊತ್ತಿರೋ ಹಾಗೆ ಒಂದು ವಿಡಿಯೋ ಲೀಕ್ ಆಗುತ್ತೆ. ಸೊ ನಾನು ಇದನ್ನು ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ. ಸೊ ಯಾಕಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ನಾನು ಈ ಒಂದು ವಿಡಿಯೋನ ಯೂಸ್ ಮಾಡೋಕ್ಕಾಗಲ್ಲ. ಸೊ ನನಗೆ ಕಾಪಿರೈಟ್ ಬೀಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದರದ್ದು ಒಂದು ರಿಲೇಟೆಡ್ ಫೋಟೋನ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ರಿಲೇಟೆಡ್ ಫೋಟೋನ ಹಾಕಿರ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ, ಆ ಫೋಟೋ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೊ ಈ ವಿಡಿಯೋ ಅಂತ. ಸೊ ನೋಡ್ಕೊಳ್ಳಿ. ಇದ್ರ ಬಗ್ಗೆ ಹೇಳೋದಾದರೆ ಒಂದಷ್ಟು ತಿಂಗಳಿಂದ ಈ ವಿಡಿಯೋ ವೈರಲ್ ಆಗಿರುತ್ತೆ. ಸೊ ಅದಾದಮೇಲೆ ಇನ್ವೆಸ್ಟಿಗೇಟ್ ಮಾಡಿ ನೋಡಿದ್ಮೇಲೆ ಸೊ ಈ ವಿಡಿಯೋದಲ್ಲಿ ಇರುವಂಥ ಹುಡುಗಿ ರಶ್ಮಿಕಾ ಮಂದಣ್ಣ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದರಲ್ಲಿ ಒಂದು ಹುಡುಗಿ ಲಿಫ್ಟ್ ಒಳಗಡೆ ಒಂದು ಹುಡುಗಿ ಎಂಟರ್ ಆಗುವಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ಆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರುವಂಥ ಹುಡುಗ ಈಗ ಪೊಲೀಸವ್ರ ಹತ್ರ ಸಿಗಾಕೊಂಡಿದ್ದಾನೆ. ಸೊ ದೆಹಲಿ ಪೊಲೀಸವರು ಕನ್ಫರ್ಮ್ ಮಾಡಿದ್ದಾರೆ, ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಆ ಹುಡುಗನನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ. ಸೊ ಆ ಹುಡುಗ ಬಂದು ಆಂಧ್ರ ಪ್ರದೇಶದವನು. ಸೊ ಗುಂಟೂರಲ್ಲಿ ವಾಸ ಮಾಡ್ತಾ ಇರ್ತಾನೆ. ಸೊ ಆ ಹುಡುಗ 23 ವರ್ಷ, ಅಂದರೆ ನನ್ನಷ್ಟೇ ಏಜ್ ಆಗಿರುತ್ತೆ ಅವನಿಗೆ. ಸೊ BTech ಪರ್ಸ್ಯೂಯಿಂಗ್ ಮಾಡ್ತಾ ಇರ್ತಾನೆ. ಗೂಗಲಲ್ಲೂ ಕೂಡ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತಾನೆ. ಸೊ ಏನಪ್ಪ ಅಂತಂದರೆ ಈ ಥರ ಒಂದು ಕೆಲಸವನ್ನು ಮಾಡಿ ಈಗ ಅರೆಸ್ಟ್ ಆಗಿದ್ದಾನೆ. ಸೊ ಈಗ ಒಂದು ಫ್ಯೂಚರ್ಗೆ ಒಂದು ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಯಾಕಂದರೆ BTech ಅಂದರೆ ಇಂಜಿನಿಯರಿಂಗ್ ಮಾಡ್ದಂಗೆ. ಸೊ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅವನು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತಾನೆ, ಕೆಲಸಕ್ಕೆ ಸೇರ್ಕೋಬೇಕು ಅಂದ್ಕೊಂಡಿರ್ತಾನೆ. ಬಟ್ ಈಗ ಒಂದು ಅರೆಸ್ಟ್ ಆಗಿದ್ದರಿಂದ ಸೊ ಒಂದು ಕೇಸ್ ಅವನ ಮೇಲೆ ಬುಕ್ ಆಗುತ್ತೆ. ಸೊ ಬುಕ್ ಆದರೆ ಅವನ ಫ್ಯೂಚರಲ್ಲಿ ಒಂದು ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಸೊ ಈ ಹುಡುಗನ ಹೆಸರು ಬಂದು ನವೀನ್ ಅಂತ. ಸೊ ನವೀನ್ ಅನ್ನೋನು 3 ರಶ್ಮಿಕಾ ಮಂದಣ್ಣ ಅವರ ಫ್ಯಾನ್ ಪೇಜ್ನ ರನ್ ಮಾಡ್ತಾ ಇರ್ತಾನೆ. ಸೊ ಒಂದರಲ್ಲಿ 90,000 ಫಾಲೋವರ್ಸ್ ಕೂಡ ಇರ್ತಾರೆ. ಸೊ ಫ್ಯಾನ್ ಪೇಜ್ ಅಲ್ವಾ, ಇದ್ದೇ ಇರ್ತಾರೆ, ಒಂದಷ್ಟು ಫಾಲೋವರ್ಸ್ ಇದ್ದೇ ಇರ್ತಾರೆ. ಸೊ ಅದರಲ್ಲಿ ಅಕ್ಟೋಬರ್ 10th ಏನೋ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾನೆ. ರಶ್ಮಿಕಾ ಮಂದಣ್ಣ ಅವರ ಫೋಟೋವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯೂಸ್ ಮಾಡಿಕೊಂಡು ಯಾರೋ ಒಂದು ಹುಡುಗಿ ಲಿಫ್ಟ್ ಒಳಗಡೆ ಎಂಟರ್ ಆಗುವಂಥ ವಿಡಿಯೋಗೆ ಸೊ ಅವರ ಮುಖವನ್ನು ಕೂರಿಸಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾನೆ. ಸೊ ಅವನ ಒಂದು ಫ್ಯಾನ್ ಪೇಜ್ ಇರುತ್ತಲ್ಲ, ಫ್ಯಾನ್ ಪೇಜ್ ಅಕೌಂಟ್ ಇರುತ್ತಲ್ಲ, ಅದರಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾನೆ. ಸೊ ಅದು ವೈರಲ್ ಕೂಡ ಆಗುತ್ತೆ. ಸೊ ಆ ಒಂದು ಫ್ಯಾನ್ ಪೇಜ್ಗೆ 90,000 ಫಾಲೋವರ್ಸ್ ಮೊದಲೇ ಇರ್ತಾರೆ. ಸೊ ರಶ್ಮಿಕಾ ಮಂದಣ್ಣ ಅವ್ರದ್ದು ಅಂತಂದರೆ 90,000 ಇದ್ದೇ ಇರ್ತಾರೆ. ಸೊ ಬಟ್ ಆಫ್ಟರ್ ಅಪ್ಲೋಡಿಂಗ್ ದಿಸ್ ವಿಡಿಯೋ 90,000ದಿಂದ 1,00,000 ಮೇಲೇ ಅವ್ರಿಗೆ ಫಾಲೋವರ್ಸ್ ಬಂದ್ರಂತೆ. ಫಾಲೋವರ್ಸ್ ತಗೊಂಡು ಏನು ಮಾಡೋಕ್ಕಾಗುತ್ತೆ, ಈಗ ಅರೆಸ್ಟ್ ಕೂಡ ಆಗಿದ್ದಾನೆ. ಸೊ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಈಗ ಸಿಗಾಕೊಂಡು ಪೊಲೀಸವ್ರ ಕೈಲಿ ಸಿಗಾಕೊಂಡು ಅರೆಸ್ಟ್ ಕೂಡ ಆಗಿದ್ದಾನೆ. ಸೊ ಹೇಳೋಕ್ಕಾಗಲ್ಲ ಏನು ಮಾಡ್ತಾರೆ ಅಂತ. ಸೊ ನಾನು ಹೇಳೋದು ಇಷ್ಟೇ, ಟ್ರೋಲ್ ಮಾಡ್ತಾ ಇರ್ತೀರಾ ಅಥವಾ ಫ್ಯಾನ್ ಪೇಜ್ ರನ್ ಮಾಡ್ತಾ ಇರ್ತೀರಾ ಅಥವಾ ಮಿಮ್ಸನ್ನು ಮಾಡ್ತಾ ಇರ್ತೀರಾ, ಸೊ ಹೆಲ್ದಿ ಕಂಟೆಂಟನ್ನು ಕೊಡಿ. ಸೊ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡುವಂಥ ಬರದಲ್ಲಿ ಏನೇನೋ ಯೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡೋದ್ರಿಂದ ಈ ಥರ ಒಂದು ಸನ್ನಿವೇಶ ಬರ್ಬೋದು. ಸೊ ಆದ್ದರಿಂದ ಎಚ್ಚರಿಕೆಯಿಂದ ಕಂಟೆಂಟನ್ನು ಮಾಡಿ ಅಂತ ಹೇಳ್ತಾ ನನ್ನ ಒಂದು ಸಜೆಷನ್ನ ಕೊಡ್ತಾ ಇದ್ದೀನಿ. ಸೊ ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಎಲನ್ ಮಸ್ಕ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು, AI ಕ್ಯಾನ್ ಡೂ ಎವ್ರಿಥಿಂಗ್ ಅಂತ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನಿದೆ, ಸೊ ಅದು ಏನು ಬೇಕಾದರೂ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಸೊ ಈ ಮುಖಾಂತರ ಪ್ರೂವ್ ಆಗಿದೆ AIಗೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ಗೆ ಎಲ್ಲವನ್ನು ಮಾಡುವಂಥ ಸಾಮರ್ಥ್ಯ AIಗೆ ಇರುತ್ತೆ ಅಂತ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕಂಡುಹಿಡ್ದಿದ್ದಾರೆ ಅಂದರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ಯೂಸ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಸೊ ಯೂಸ್ ಮಾಡ್ಕೊಳ್ಳೋದು ಒಳ್ಳೆ ಥರನೂ ಯೂಸ್ ಮಾಡ್ಕೋಬೋದು ಅಥವಾ ಕೆಟ್ಟ ಥರನೂ ಯೂಸ್ ಮಾಡ್ಕೋಬೋದು. ಸೊ ಅದು ನಮ್ಮ ಕೈಲಿರುತ್ತೆ. ಸೊ ನಾವು ಒಳ್ಳೆ ಥರ ಯೂಸ್ ಮಾಡ್ಕೋಬೇಕು. ಸೊ ಅದು ಒಳ್ಳೆ ಥರ ಯೂಸ್ ಮಾಡ್ಕೊಂಡಿದ್ರೆ ಈ ಥರ ಒಂದು ಸನ್ನಿವೇಶ ಆಗ್ತಿರಲಿಲ್ಲ. ಸೊ ಬಹುಶಃ ಅವನಿಗೆ ಅರೆಸ್ಟ್ ಮಾಡ್ತಾರೆ. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ನೊಂದಿಗೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.